ಹಾಂ ಹೇಳಿ, ಈಗ ತಾನೇ ಸಿನಿಮಾ ನೋಡಿ ಬಂದಿದ್ದೀರಾ, ಏನು ಅನಿಸ್ತು? ಸಂಕೀರ್ತನ ಚಿತ್ರ ತುಂಬ ಚೆನ್ನಾಗಿದೆ. ನಮಗೆಲ್ಲ ಭಾಳ ಸಂತೋಷ ಆಯಿತು. ಭಾಳ ದಿವಸದ ಮೇಲೆ ಥಿಯೇಟ್ರಿಗೆ ಬಂದು ನೋಡೀವಿ. ನಮಗೆಲ್ಲ ಒಂದು ಸ್ಫೂರ್ತಿ ಆಗಲಿ. ನಮ್ಮ ಜನಕ್ಕೆ ಹಿಂಗೆ ಹಿಂದೆ ಹೆಂಗಿದ್ರು ಅಂದ್ರೆ ನಾವು ಇದ್ವೋ ಇಲ್ಲೋ ಗೊತ್ತಿಲ್ಲ, ಈಗ ಅದನ್ನು ನೋಡಿ ನಾವು ಆನಂದ ಪಡ್ತೀವಿ. ಥ್ಯಾಂಕ್ ಯು. ನಿಮಗೇನು ಅನಿಸ್ತು? ಈಗ ತಾನೇ ಸಂಕೀರ್ತನ ಚಿತ್ರ ನೋಡಿ ಬಂದಿದ್ದೀರಾ? ತುಂಬ ಚೆನ್ನಾಗಿದೆ. ಹಾಡುಗಳೆಲ್ಲ ತುಂಬ ಇಷ್ಟ ಆಯಿತು. ಕನಕದಾಸರದು ತುಂಬಾ ಒಂಥರ ರಿಯಲಿಸ್ಟಿಕ್ ಆಗಿ ಅನಿಸ್ತು. ವೈಕುಂಠದಾಸರಂತೂ ಎಕ್ಸಲೆಂಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಈಗ ಅವ್ರ ಕತೆ ಕುತ್ಕೊಂಡು ಅದು ಐಸಿಂಗ್ ಆನ್ ದ ಕೇಕ್ ತರ ವೈಕುಂಠದಾಸರದು ತುಂಬಾನೇ ಚೆನ್ನಾಗಿ. ಯಾಕಂದ್ರೆ ವೈಕುಂಠದಾಸರದ್ದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ವಿಷಯ, ಬರೀ ಕೀರ್ತನೆಗಳಲ್ಲಿ ಬರುತ್ತೆ. ಅವ್ರದ್ದು ಹಿಸ್ಟ್ರಿ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಚೆನ್ನಾಗಿದೆಯಾ? ಹಾಡುಗಳು ಚೆನ್ನಾಗಿದೆಯಾ? ಹಾಂ ಹೇಳಿಮ್ಮ. ಯತಿಶ್ರೇಷ್ಠರು, ದಾಸವರೇಣ್ಯರು ಅವರುಗಳೆಲ್ಲರ ಪರಿಚಯನ ತುಂಬ ಕೂಲಂಕುಷವಾಗಿ ಮಾಡಿಕೊಟ್ಟಿದ್ದೀರಾ. ಭಾಳ ಸಂತೋಷ ಆಯಿತು. ಹಾಡುಗಳು ತುಂಬ ಚೆನ್ನಾಗಿದೆ. ಮತ್ತೆ ಮತ್ತೆ ಕೇಳಬೇಕು, ನೋಡಬೇಕು ಅನ್ನೋ ಥರ ಅನಿಸ್ತು. ವೈಕುಂಠದಾಸರದಂತೂ ನಮಗೆ ಅಷ್ಟು ಗೊತ್ತೇ ಇರಲಿಲ್ಲ. ಈಗ ಅದ್ರ ಬಗ್ಗೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾಯಿತು. ಎಲ್ಲರೂ ಹೇಳ್ತಾ ಇದ್ರು ಭಾಳ ಚೆನ್ನಾಗಿದೆ ಚಿತ್ರ ಅಂತ. ಇವತ್ತು ನೀವು ನೋಡೋದು ಆಗಿರಲಿಲ್ಲ, ದೂರ ಇದ್ದಿದ್ರಿಂದ. ಸೊ ಇಲ್ಲಿ ಹತ್ರ ಬಂದಿದ್ರಿಂದ ಇವತ್ತು ನೋಡಿ ಭಾಳ ಸಂತೋಷ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ವೈಕುಂಠದಾಸರ ಬಗ್ಗೆ ನಮ್ಗೆ ಏನು ಐಡಿಯಾನೇ ಇರಲಿಲ್ಲ. ಇದನ್ನ ಈ ಚಿತ್ರದ ಮುಖಾಂತರ, ಈ ಸಂಕೀರ್ತನ ಅನ್ನೋ ಚಲನಚಿತ್ರದ ಮುಖಾಂತರ ನಮಗೆ ವೈಕುಂಠದಾಸರ ಬಗ್ಗೆ ತಿಳಿಕೆ ಬಂತು. ಇನ್ನೂ ಹೆಚ್ಚಾಗಿ ಅವ್ರ ಬಗ್ಗೆ ಮಾಡಿದ್ರೆ ಬಹಳ ಸಂತೋಷ ಆಗುತ್ತೆ. ಇಂಥ ಸಿನಿಮಾಗಳು ಹೆಚ್ಚಾಗಿ ಬರಬೇಕು, ನಮ್ಮ ಸಮುದಾಯ ಇದನ್ನು ನೋಡಬೇಕು. ಈಗ ತಾನೇ ಸಂಕೀರ್ತನ ಚಿತ್ರ ನೋಡಿದ್ದೀರಾ, ನಿಮ್ಗೇನು ಅನ್ನಿಸ್ತು? ಈ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಪ್ರತಿಯೊಬ್ಬರು ಇದರಲ್ಲಿ ಅಭಿನಯಿಸಿದಂತಹ ಪ್ರತಿಯೊಬ್ಬ ಕಲಾವಿದರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಚಿತ್ರ ನೋಡಿ ಬರುವಾಗ ನಮಗೆ ಯಾವುದೋ ಒಂದು ಹೊಸ ಲೋಕದಿಂದ ಹೊರಗಡೆ ಬಂದಂಗೆ ಆಯಿತು. ನಾವು ದಾಸರ ಬಗ್ಗೆ ಬರೀ ಕೇಳ್ತಾ ಇದ್ವಿ ಮತ್ತು ಕೆಲವೊಂದು ಹಾಡುಗಳನ್ನ ಮಾತ್ರ ಕೇಳ್ತಾ ಇದ್ವಿ. ಬಟ್ ಇದರಲ್ಲಿ ಹೊಸ ಹಾಡುಗಳನ್ನು ವಿನೂತನವಾಗಿ ಚಿತ್ರಿಸಿ ತುಂಬ ಚೆನ್ನಾಗಿ ಮೂಡಿದೆ. ಪ್ರತಿಯೊಬ್ಬರು ಕೂಡ ಈ ಚಿತ್ರವನ್ನು ತೋರಿಸ್ಬೇಕು. ಬರೀ ದೊಡ್ಡವರಲ್ಲ, ಚಿಕ್ಕವರಿಗೂ ಕೂಡ ಇದು ಪ್ರೇರಣೆ ಆಗಬೇಕು. ಹೀಗಾಗಿ ಮಕ್ಕಳೊಂದಿಗೆ ಬಂದು ಈ ಚಿತ್ರವನ್ನು ನೋಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಇದರಲ್ಲಿ ಅಭಿನಯಿಸಿದಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ. ಥ್ಯಾಂಕ್ ಯು.